ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ಬಿಗ್ ಬಾಸ್ ಸೀಸನ್ 11 15ನೇ ವಾರಕ್ಕಾದರೆ ಕಾಲಿಟ್ಟಿದೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕ್ ಮೂಲಕ 4 ಜನಕ್ಕೆ ಆದರೆ ಟಿಕೆಟ್ ಟು ಫಿನಾಲೆಯಲ್ಲಿ ಅವಕಾಶ ಆದರೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಉಳಿದ 5 ಜನ ಆದರೆ ನೇರವಾಗಿ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಆ 5 ಸ್ಪರ್ಧಿಗಳು ಯಾರಂತ ನೋಡೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ಟಿಕೆಟ್ ಟು ಫಿನಾಲೆ ತಗೊಂಡವ್ರು ಒಬ್ಬರೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ಟಿಕೆಟ್ ಟು ಫಿನಾಲೆ ತಗೊಂಡು ಫಿನಾಲೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ 4 ಜನಕ್ಕೆ ಆದರೆ ಈ ಟಿಕೆಟ್ ಟು ಫಿನಾಲೆ ಆದರೆ ಸಿಕ್ಕಿದೆ. ಆವಾಗ 4 ಜನರಲ್ಲಿ ಒಬ್ಬರಾದರೆ ಟಿಕೆಟ್ ಟು ಫಿನಾಲೆಗೆ ಡೈರೆಕ್ಟಾಗಿ ಎಂಟ್ರ್ ಆದರೆ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ 4 ಜನ ಹೊರತುಪಡಿಸಿ 5 ಜನ ಉಳಿದಂಥ 5 ಜನ ಆದರೆ ಡೈರೆಕ್ಟ್ ನಾಮಿನೇಟ್ ಆದರೆ ಆಗಿದ್ದಾರೆ. ಹಾಗಾದರೆ 5 ಸ್ಪರ್ಧಿಗಳು ಯಾರೆಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ಬಂದುಬಿಟ್ಟು ಭವ್ಯ, ಎರಡನೇದಾಗಿ ಬಂದುಬಿಟ್ಟು ಧನ್ರಾಜ್ ಮತ್ತು ಮೂರನೇದಾಗಿ ಮೋಕ್ಷಿತಾ, ನಾಲ್ಕನೇದಾಗಿ ಚೈತ್ರ ಮತ್ತು ಐದನೇದಾಗಿ ಗೌತಮಿ ಜಾಧವ್. ಈ 5 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಅಂತಲೇ ಹೇಳ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 7 ಸ್ಪರ್ಧಿಗಳು ನಾಮಿನೇಟ್ ಆದರೆ ಇಲ್ಲ, 5 ಸ್ಪರ್ಧಿಗಳು ನಾಮಿನೇಟ್ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿ ಮನೆಯಿಂದ ಆಚೆ ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದೇನಂತಂದರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಮಾಡೋ ಸಾಧ್ಯತೆ ಇದೆ ಅಂತೆ. ಆ ಕಾರಣದಿಂದಾಗಿ ಮಿಡ್ ವೀಕ್ ಎಲಿಮಿನೇಟ್ ಆದರೂ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.